ಅಲ್ಲ, ಈಗ ಇವತ್ತಿಂದ 2ನೇ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ. ಅಲ್ಲ, ಇಲ್ಲಿಗೆಲ್ಲ ಇಲ್ಲಿ ಪ್ರೆಸ್ಸಿಗೆ ಬರಲ್ಲ ಅವರು. ಒಂದು 15 ಬಂದಿರ್ಬೋದು, 15-20. ಸುಮ್ಮನೆ ಹೇಳ್ತಾರೆ, ಅದು ಏನು ಈ ಸಿನಿಮಾ ಟಿಕೆಟ್ ಅದು. ನಾನೇನು ಅರ್ಜಿ ಹಾಕಿಲ್ಲ ಇನ್ನು. ಅಲ್ಲ, ನಾನು ಅರ್ಜಿ ಹಾಕ್ಲೇಬೇಕು ಅಂತೆಲ್ಲ ಹಾಕಿಲ್ಲ. ನೋಡೋಣ. ಯಾರಾದ್ರೂ ಅವಕಾಶ ಮಾಡ್ಕೊಳ್ಳೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಚಿವ ಸಂಪುಟದಲ್ಲಿ 2ನೇ ಬಾರಿಗೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿರುವ ಸೊರಬ ಶಾಸಕ ಮಧು ಬಂಗಾರಪ್ಪ ಅವರು ಆಗಸ್ಟ್ 7ರಿಂದ ಶಿವಮೊಗ್ಗ ಜಿಲ್ಲಾ ಪ್ರವಾಸ ಕೈಗೊಂಡು ಅತಿವೃಷ್ಟಿ, ಅನಾವೃಷ್ಟಿ ಹಾಗೂ ಬರ ಪರಿಸ್ಥಿತಿಯಿಂದ ಹಾನಿಗೊಳಗಾದ ಪ್ರದೇಶಗಳ ವೀಕ್ಷಣೆ ನಡೆಸಲಿದ್ದಾರೆ ಎಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ತಿಳಿಸಿದ್ದಾರೆ. ಬುಧವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 2ನೇ ಬಾರಿಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ಮಧು ಬಂಗಾರಪ್ಪ ಜಿಲ್ಲೆಗೆ ಆಗಮಿಸುತ್ತಿದ್ದು, ಅವರಿಗೆ ಅದ್ದೂರಿ ಸ್ವಾಗತ ನೀಡಲು ಪಕ್ಷದ ವತಿಯಿಂದ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದರು. ರಾಜ್ಯ ಸರ್ಕಾರವು ಈಗಾಗಲೇ ಜಿಲ್ಲಾವಾರು ಜವಾಬ್ದಾರಿಗಳನ್ನು ಸಚಿವರಿಗೆ ವಹಿಸಿದ್ದು, ಮಧು ಬಂಗಾರಪ್ಪ ಅವರು ಆಗಸ್ಟ್ 7ರಿಂದ 11ರವರೆಗೆ ಶಿವಮೊಗ್ಗ ಜಿಲ್ಲೆಯ ಸೊರಬ, ಶಿವಮೊಗ್ಗ ಸೇರಿದಂತೆ ವಿವಿಧ ತಾಲೂಕುಗಳ ನೆರೆ ಮತ್ತು ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಈ ವೇಳೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಹಾನಿಯ ಕುರಿತು ಸರ್ಕಾರಕ್ಕೆ ವರದಿ ಸಲ್ಲಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮಧು ಬಂಗಾರಪ್ಪ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ದೊರೆತಿರುವುದು ಶಿವಮೊಗ್ಗ ಜಿಲ್ಲೆಗೆ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದ ಪ್ರಸನ್ನಕುಮಾರ್, ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಅವರು ವಿದ್ಯಾರ್ಥಿ ಕೇಂದ್ರದ ಹಲವು ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದ್ದು, ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದ್ದರು ಎಂದು ಶ್ಲಾಘಿಸಿದರು. 1000ಕ್ಕೂ ಹೆಚ್ಚು ಕೆಪಿಎಸ್ ಶಾಲೆಗಳಿಗೆ ಅನುಮೋದನೆ ದೊರಕುವಂತೆ ಮಾಡಿರುವುದು, ನಮ್ಮೂರು ನಮ್ಮ ಶಾಲೆ ಅಭಿಯಾನದ ಮೂಲಕ ಹಳೆಯ ವಿದ್ಯಾರ್ಥಿಗಳು ಹಾಗೂ ದಾನಿಗಳ ಸಹಕಾರದಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಉತ್ತೇಜನ ನೀಡಿರುವುದು, ಸಿಎಸ್ಆರ್ ನಿಧಿ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸೇರಿದಂತೆ ವಿವಿಧ ಮೂಲಗಳಿಂದ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತರುವಲ್ಲಿ ಯಶಸ್ವಿಯಾಗಿರುವುದು ಅವರ ಪ್ರಮುಖ ಸಾಧನೆಗಳಾಗಿವೆ ಎಂದು ತಿಳಿಸಿದರು. ಶಿವಮೊಗ್ಗದಿಂದಲೇ ಶಿಕ್ಷಣ ಇಲಾಖೆ ಮಹತ್ವದ ಯೋಜನೆ ಆರಂಭಿಸುವ ಉದ್ದೇಶವಿದ್ದರೂ ನಾಯಕತ್ವ ಬದಲಾವಣೆಯಿಂದ ಅದು ಸಾಧ್ಯವಾಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಆ ಯೋಜನೆ ಶಿವಮೊಗ್ಗದಲ್ಲಿ ಆರಂಭವಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. 2028ರ ವಿಧಾನಸಭೆ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಸಮರ್ಥ ನಾಯಕರಿಗೆ ಸಚಿವ ಸ್ಥಾನ ನೀಡಲಾಗಿದೆ ಎಂದು ಹೇಳಿದ ಅವರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹೈಕಮಾಂಡ್, ಎಐಸಿಸಿ ನಾಯಕ ರಾಹುಲ್ ಗಾಂಧಿ ಹಾಗೂ ಪಕ್ಷದ ಹಿರಿಯ ನಾಯಕರಿಗೆ ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಕೃತಜ್ಞತೆ ಸಲ್ಲಿಸಿದರು. ಸಣ್ಣ ಬ್ರೇಕ್ ನಂತರ ಆರ್ ಪ್ರಸನ್ನ ಕುಮಾರ್ ಏನು ಹೇಳಿದ್ರು ಕೇಳೋಣ ಬನ್ನಿ. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರಿಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಬಹಳ ದಿನಗಳಿಂದ ಸಂಪುಟ ಮತ್ತು ಪುನರಚನೆ ಆಗುವಂಥ ಕೆಲಸ ಒಂದು ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ವಿ. ನೀವುಗಳು ಯಾವಾಗ ಅಂತ ಕೇಳ್ತಾ ಇದ್ರಿ. ಒಂದೇ ದಿವಸ 3ನೇ ತಾರೀಕು ಆಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಸನ್ಮಾನ್ಯ ಮಧು ಬಂಗಾರಪ್ಪನವರು ಸಚಿವರಾಗಿದ್ದಾರೆ. ಅವರಿಗೆ ನಾವು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಹೃತ್ಪೂರ್ವಕವಾದಂಥ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಭಾಳ ಯಾರಾಗ್ತಾರೆ ಅಂತೇಳಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದರು. ಆದರೆ ಸನ್ಮಾನ್ಯ ಮಧು ಬಂಗಾರಪ್ಪನವರನ್ನು ಹೈಕಮಾಂಡ್ ಇವತ್ತು ಎಲ್ಲ ರೀತಿಯಲ್ಲಿ
ಅಳೆದು ತೂಗಿ ಆ, ಅವರನ್ನೇ ಆಯ್ಕೆ ಮಾಡಿದ್ವಿ. ಕಾರಣ ಅವರು ಏನು ಹಿಂದೆ ಅವರು ಸಚಿವರಾಗಿ ಅವರ ಖಾತೆಯಲ್ಲಿ ಅವರ ಇಲಾಖೆಯಲ್ಲಿ ಮಾಡಿದಂಥ ಕೆಲಸಗಳನ್ನು ಅವರಿಗೆ ಮತ್ತೆ ಪುನರಾಯ್ಕೆ ಆಗೋದಕ್ಕೆ ಕಾರಣ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಯಾಕೆಂದರೆ ಈಗ ಹಲವಾರು ಸುಧಾರಣೆಗಳನ್ನು ಈ ಶಿಕ್ಷಣ ಇಲಾಖೆಯಲ್ಲಿ ತಮ್ಮಂದಿದ್ದು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಸಾಕಷ್ಟು ಸುಧಾರಣಾ ಕ್ರಮಗಳನ್ನು ತಗೊಂಬಂದಿದ್ದಾರೆ. ಜೊತೆಗೆ ಸುಮಾರು KPS ಶಾಲೆಗಳನ್ನು 800ರಿಂದ 1000 ಶಾಲೆಗಳನ್ನು ಇವಾಗ ಹೊಸದಾಗಿ ಮಂಜೂರು ಮಾಡಿಸೋವಂಥ ಕೆಲಸವನ್ನು ಇಡೀ ರಾಜ್ಯಕ್ಕೆ ಮಾಡಿದ್ದಾರೆ. ಅದು ಆ ಕಾರ್ಯಕ್ರಮ 1ನೇ ತಾರೀಕು ಆಗಬೇಕಾಗಿತ್ತು. ನಮ್ಮ ಶಿವಮೊಗ್ಗದಲ್ಲಿ ಇಲ್ಲಿಂದನೇ ಲಾಂಚ್ ಆಗಬೇಕು ಅಂತೇಳಿ ಅಂದಿನ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರಬೇಕು ಅಂತ ಆಗಿತ್ತು. ಅಷ್ಟರಲ್ಲೇ ನಾಯಕತ್ವ ಬದಲಾವಣೆ ಆಯಿತು. ಆದ್ದರಿಂದ ಆ ಕಾರ್ಯಕ್ರಮ ಮಾಡೋಕ್ಕಾಗಲಿಲ್ಲ. ಈಗ ಮತ್ತೆ ಆ ಕಾರ್ಯಕ್ರಮವನ್ನು ಸಹ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕೆಂದರೆ ಒಂದು ದೊಡ್ಡ ಕಾರ್ಯಕ್ರಮ ಶಿವಮೊಗ್ಗದಿಂದನೇ ಅದು ಲಾಂಚ್ ಆಗಬೇಕು ಅಂತೇಳಿ ಅವ್ರಿಗೂ ಭಾಳ ದೊಡ್ಡ ಆಸೆ ಇತ್ತು. ಅದ್ರ ಜೊತೆಗೆ ಶಿಕ್ಷಣ ಇಲಾಖೆಗೆ ಭಾಳಷ್ಟು ಹಣವನ್ನು ಬೇರೆ ಬೇರೆ ಕಡೆಯಿಂದ ತಮ್ಮದೇ ಸರ್ಕಾರದ ಹಣಕ್ಕಿಂತ ಬೇರೆ ಕಡೆಯಿಂದ ಭಾಳಷ್ಟು ಹಣವನ್ನು ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು 2 ದಿನ ಮೊಟ್ಟೆ ಕೊಡ್ತಾ ಇದ್ದಿದ್ದಂಥ ಅದು 6 ದಿನ ಮೊಟ್ಟೆ ಕೊಡುವಂಥ ಕೆಲಸಕ್ಕೆ ಅಜೀಂ ಪ್ರೇಮ್ಜಿ ಫೌಂಡೇಶನಿಂದ ಸುಮಾರು 1580 ಕೋಟಿ ರೂಪಾಯಿ ಹಣವನ್ನು ತೊಗೊಂಬಂದು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಈ CSR ಫಂಡಿಂದ ಸಾಕಷ್ಟು ಹಣವನ್ನು KPS ಶಾಲೆಗಳಿಗೆ ಕೊಡುವಂಥ ಕೆಲಸ. ಈಗಾಗಲೇ ಅವರೊಂದು ಕಾರ್ಯಕ್ರಮ ಮಾಡಿದರು, ನಮ್ಮವರು ನಮ್ಮ ಶಾಲೆ ಅಂತೇಳಿ. ಆ ಜವಾಬ್ದಾರಿಯಿಂದ ಭಾಳಷ್ಟು ಕಡೆ ಆ ಶಾಲೆಯಲ್ಲಿ ಓದಿದಂಥ ಹಳೆಯ ವಿದ್ಯಾರ್ಥಿಗಳು ಸಾಕಷ್ಟು ಅಲ್ಲಿಗೆ ಕೊಡುಗೆಗಳನ್ನು ಕೊಡೋದ್ರ ಮೂಲಕ, ಹೊಸದಾಗಿ ಕಟ್ಟಡಗಳನ್ನು ಕಟ್ಟೋದ್ರ ಮೂಲಕ ಸರ್ಕಾರಕ್ಕೆ ಹೊರೆಯನ್ನು ಮಾಡದೆ ಉತ್ತಮವಾದಂಥ ಶಾಲೆಗಳನ್ನು, ಖಾಸಗಿ ಶಾಲೆಗಳಿಗಿಂತ ಗುಣಮಟ್ಟದ ಶಾಲೆಗಳನ್ನು ಮಾಡೋದಕ್ಕೆ ಆ ಕಾರ್ಯದಲ್ಲಿ ನಿರತರಾಗಿ ಯಶಸ್ವಿನೂ ಆಗಿದ್ದರು. ಹಾಗಾಗಿ ಇವತ್ತು ಆ ಖಾತೆಯಲ್ಲಿ ಭಾಳ ಕೆಲಸ ಮಾಡಿದ್ದಾರೆ. ನಾನು ನಿರೀಕ್ಷೆ ಇದೆ ಮುಂದೆ ಅದೇ ಖಾತೆ ಸಿಗ್ಬೋದೇನೋ ಅಂತೇಳಿ ನಮಗೂ ನಿರೀಕ್ಷೆ ಇದೆ. ಯಾಕೆಂದರೆ ಇನ್ನು ಉಳಿದಂಥ ಕೆಲಸಗಳನ್ನು ಮಾಡೋದಕ್ಕೆ ಅವರಿಗೆ ಅವಕಾಶ ಬೇಕಾಗುತ್ತೆ. ಆದ್ದರಿಂದ ಆ ಕೆಲಸವನ್ನು ಮಾಡ್ತಾರೆ. ಮತ್ತು ಈಗಾಗಲೇ ನಿನ್ನೆ ದಿನವೇ ಮುಖ್ಯಮಂತ್ರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಜಿಲ್ಲಾವಾರು ಸಚಿವರಿಗೆ ಜವಾಬ್ದಾರಿಗಳನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಶಿವಮೊಗ್ಗ ಜಿಲ್ಲೆಗೆ ಮಧು ಬಂಗಾರಪ್ಪನವರು ಅಲ್ಲಿ ಏನು ಇವಾಗ ಬರ ಇದ್ದರೆ ಬರ, ಆದರೆ ನಮ್ಮಲ್ಲಿ ಬರೋಕ್ಕಿಂತ ಇವಾಗ ಅತಿವೃಷ್ಟಿನೇ ಹೆಚ್ಚಾಗಿರೋದ್ರಿಂದ ಎಲ್ಲೆಲ್ಲಿ ಅನಾಹುತ ಆಗಿದೆ ಆ ಅನಾಹುತಗಳನ್ನೆಲ್ಲ ನೋಡಿ ಆ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಅಲ್ಲಿಂದ ಸರ್ಕಾರದಿಂದ ಏನು ಪರಿಹಾರಗಳು ಸಿಗಬೇಕು ಆ ಕೆಲಸಕ್ಕೆ ಅವರು ಟೂರನ್ನು ಹಾಕ್ಕೊಳ್ತಾ ಇದ್ದಾರೆ. ಪ್ರವಾಸ 7ನೇ ತಾರೀಕಿಂದನೇ ಆರಂಭ ಆಗ್ತಾಯಿದೆ. 7ನೇ ತಾರೀಕಿಂದ ಸುಮಾರು 10-11ನೇ ತಾರೀಕುವರೆಗೂ ಮಾಡ್ತಾರೆ. 7ನೇ ತಾರೀಕು ಸೊರಬದಲ್ಲಿ ಕಾರ್ಯಕ್ರಮ ಮಾಡ್ತಾರೆ. 8ನೇ ತಾರೀಕು ಶಿವಮೊಗ್ಗದಲ್ಲಿ ಬಂದು ಶಿವಮೊಗ್ಗ ತಾಲೂಕಿನ ಸ್ವಲ್ಪ ಕಡೆ ಭಾಗದಲ್ಲಿ ಏನು ಹಾನಿಯಾಗಿದೆ ನೋಡೋದು, ಮತ್ತು ಅಧಿಕಾರಿಗಳೊಂದಿಗೆ ಅವತ್ತು ಸಭೆ ನಡೆಸೋವಂಥದ್ದನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಈಗಾಗಲೇ ಅವರು ಕಾರ್ಯಪ್ರವೃತ್ತರಾಗಿ ಎಲ್ಲ ಕಡೆ ಓಡಾಡಬೇಕು ಅಂತ ನಮಗೂ ಒಂದು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಕಡೆ ಏನೇನಾಗಿದೆ ನೀವು ಎಲ್ಲ ಆ ಒಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಕೊಡಿ ಅಂತ ಅವರು ಬಂದು ಆ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಏನು ಇವತ್ತು ನಮ್ಮ ಜಿಲ್ಲೆಯಿಂದ ಮಧು ಬಂಗಾರಪ್ಪನವ್ರನ್ನ ಆಯ್ಕೆ ಮಾಡಿದಂಥ ಹೈಕಮಾಂಡು, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ನಾಯಕರುಗಳು, ಅದರಲ್ಲೂ ವಿಶೇಷವಾಗಿ KPCC ಅಧ್ಯಕ್ಷರಂಥ ಶ್ರೀಯುತ BK ಹರಿಪ್ರಸಾದ್ ಅವರನ್ನ ಮತ್ತು ರಾಹುಲ್ ಗಾಂಧಿ ಅವರನ್ನು, ಯಾಕೆಂದರೆ ರಾಹುಲ್ ಗಾಂಧಿಯವರು ಈ ಸಲ ಸಂಪುಟ ರಚನೆ ಮಾಡುವಂಥ ಸಂದರ್ಭದಲ್ಲಿ ಭಾಳ ಯೋಚನೆ ಮಾಡಿ 28ರ ಚುನಾವಣೆಗೆ ನಾಯಕತ್ವ ಹೇಗಿರಬೇಕು, ಯಾವ ಚುನಾವಣೆ ಯಾವ ಥರ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಈ ಆಯ್ಕೆಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಜಿಲ್ಲಾ ಕಾಂಗ್ರೆಸ್ಸಿನ ಪರವಾಗಿ ನಮ್ಮೆಲ್ಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳು, ನಮ್ಮೆಲ್ಲ ಮಂಚೂಣಿ ಘಟಕಗಳು ಎಲ್ಲರೂ ಸೇರಿ ನಾವು ಸ್ವಾಗತವನ್ನು ಕೋರ್ತಾ ಇದ್ವಿ.